ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್. ನಾಳೆ ಊರಿಗೆ ಹೋಗಬೇಕು ಫ್ರೆಂಡ್ಸ್. ನಾಳೆ ನಮ್ಮ ರಿಲೇಟಿವಲ್ಲಿ ಒಂದು ಫಂಕ್ಷನ್ ಇದೆ, ಅಟೆಂಡ್ ಮಾಡಬೇಕು. ನಾಳೆ ಬೆಳಗ್ಗೆ ರೆಡಿ ಆಗಬೇಕು. ಹಾಗಾಗಿ ಇವತ್ತು ಮಂಗಳವಾರ ಸಂಜೆ 5 ಗಂಟೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೊರಗಡೆ ಕೂತಿದ್ದೀವಿ. ಹಾಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ಎಣ್ಣೆ ಕಾಯಕ್ಕಿಟ್ಟು ಸ್ಪೈಸಸ್ ಎಲ್ಲ ಹಾಕ್ಕೊಂಡೆ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಬಿರಿಯಾನಿ ಎಲೆ ಮತ್ತು ಸ್ಟಾರು, ಲವಂಗ, ಏಲಕ್ಕಿ, ಸೋಂಪು ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು ಸ್ವಲ್ಪ ಮಸಾಲೆ ಮಾಡ್ಕೊಂಡಿದ್ದೆ. ಪುದೀನ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತುಂಬ ನುಣ್ಣಗೆ ರುಬ್ಬಿಟ್ಟು ನೈಸ್ ಆಗಬೇಕು. ನೈಸ್ ಥರ ಮಸಾಲೆ ಮಾಡ್ಕೊಬೇಕು. ನೀರು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಳ್ಳಿ. ಆಮೇಲೆ ಪುಡಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ. ಹಾಕ್ಕೊಂಡು ಗರಂ ಮಸಾಲೆ, ಒಂದು ಸ್ವಲ್ಪ ಖಾರದ ಪುಡಿ, ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಬೇಯಿಸಿಟ್ಟಿರೋ ಅಂತಹ ಮೊಟ್ಟೆನ ಹಾಕ್ಕೋಬೋದು. ಹಾಗೆ ಹಾಕ್ಕೋಬೋದು, ಇಲ್ಲ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಗೆ ಹಾಕಿದ್ದೀನಿ. ಆಮೇಲೆ ನಾವು ನೆನೆಸ್ಕೊಂಡಿರೋ ಅಂತಹ ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕಿ, ನಾವು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೋಡ್ಕೊಂಡು ನೀರು ಹಾಕ್ಕೊಂಡು ವಿಸಿಲ್ ಮಾಡ್ಕೋಬೇಕು, 2 ವಿಸಿಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ, ಎಗ್ ಬಿರಿಯಾನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಊರಿಗೆ ಹೋಗಬೇಕು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ, ಹೋಗಬೇಕು ಇವಾಗ ಫಂಕ್ಷನಿಗೆ. ನೋಡಿ ನನ್ನ ಔಟ್ಫಿಟ್. ಹಾಗೆ ಸಿಂಪಲಾಗಿ ಸ್ಯಾರಿ ಉಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಬಿಟ್ಟು ಈಗ ಆಟೋದಲ್ಲಿ ಹೋಗ್ತಾ ಇದ್ದೆ ಬಸ್ಸಿಗೆ. ಹಾಗಾಗಿ ಬಸ್ಸಿಗೆ ಹೋಗ್ತಾಯಿದ್ವಿ. ಒಂದು ಅರ್ಧ ಗಂಟೆ ಆಯಿತು ಬಸ್ ಬರೋದು. ಕಾಯ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಹಾಗೆ ನನ್ನ ಮಗಳು ಕೂಡ ನಿದ್ದೆ ಬರ್ತಿತ್ತು. ನೋಡಿ ಕರಿಪುರ ರೋಡ್ ಮಕ್ಕೊಂಡಿದ್ದಾಳೆ ಬಂಗಾರಿ. ಅಲ್ಲಿ ವಾಯ್ಸ್ ಕೊಟ್ಟಿದ್ದೀನಿ, ವಾಯ್ಸ್ ಅಷ್ಟು ಕೇಳಿಸ್ತಾನೆ ಇರಲಿಲ್ಲ. ಹಾಗಾಗಿ ಕಟ್ ಮಾಡಿಬಿಟ್ಟೆ ನಾನೇ. ನೋಡಿ ಹೇಗೆ ಮಕ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಹೋಗೋವರೆಗೂ ಪೂರ್ತಿ ನಿದ್ದೆ ಮಾಡಿಕೊಂಡೇ ಹೋದ್ಲು ಫ್ರೆಂಡ್ಸ್ ಅವಳು ಮನೆಗೆ. ಹೋದ್ವಿ, ಅಲ್ಲೆಲ್ಲ ಡೆಕೋರೇಷನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ನಾನು, ನಮ್ಮ ಅಕ್ಕವರು. ಸಿಂಗಲ್ ಫೋಟೋಸು. ಇವು ನಮ್ಮ ಚಿಕ್ಕಮ್ಮ. ಇನ್ನೊಂದು ಫೋಟೋ ಸಿಂಗಲ್ ಹಂಗೆ 1-2 ತೊಗೊಬಿಟ್ಟು ಹಂಗೆ ನನ್ನ ಮಗಳು ಕೂತ್ಕೋತೀನಿ ಆ ಸೀಟ್ ಮೇಲೆ ಅಂತ ಹೇಳಿದ್ಲು. ಅವಳಿಗೆ ಒಂದು ಸ್ವಲ್ಪ ಕೂರಿಸಿ ಒಂದು ಫೋಟೋ ತಗೊಂಡ್ವಿ. ಹೋಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಬಿಟ್ಲು ಅವಳು, ಸೆಕೆ ಆಗ್ತಿದೆ ಅಂತ. ಇವಳು ನಮ್ಮ ಅಕ್ಕನ ಮಗಳು. ಊಟಕ್ಕೆ ಹಪ್ಪಳ, ಸಾಂಬಾರು, ಗೀ ರೈಸು, ಮೊಸರು ಬಜ್ಜಿ, ಕೋಸಂಬರಿ, ಬೂಂದಿ, ಸಾಂಬಾರು ಮತ್ತು ವೈಟ್ ರೈಸು, ಪಾಯಸ, ಹೆಸ್ರು ಕಾಳು ಪಲ್ಯ ಎಲ್ಲದೂ ಮಾಡಿಸಿದ್ರು ಫ್ರೆಂಡ್ಸ್.
ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ನಮ್ಮ ಅಣ್ಣ ಊಟ ಮಾಡ್ತಾಯಿದ್ರು. ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸುಮ್ಮನೆ ಮಾತಾಡ್ತಿದ್ವಿ ಜಾಲಿಯಾಗಿ. ನೋಡಿ ಇವಳು ಟ್ಯಾಕ್ಟ್ರೇ ನಿಂತಿತ್ತು, ಹಾಗಾಗಿ ಇವಳು ಏನು ಮಾಡಿದ್ಲು, ನನಗೆ ಕಾರ್ ಬೇಕು ಅಂತಿದ್ಲು. ಅದು ಕಾರ್ ಅಲ್ಲಮ್ಮ ಟ್ಯಾಕ್ಟ್ರ್ ಅಂದರೆ ಅದ್ರ ಮೇಲೆ ಕೂರಿಸು ಅಂತೇಳಿ ಕೂತ್ಕೊಂಡು ಒಂದೆರಡು ಮತ್ತು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಸಿಟಿ ನೋಡಿ ಬೇಜಾರು. ಹಾಗೆ ಅಲ್ಲಿ ಫ್ಯಾನ್ ಕಾಣಿಸ್ತಾ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಚಂದ. ಹಾಗೆ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ. ಮೀನು ಸಾರು ಊಟ ಮಾಡಿದ್ರು ಅಡುಗೆ. ಮೀನು ಸಾರು ಊಟ ಮಾಡ್ಕೊಂಡು ಹಂಗೆ ನೋಡಿ ಫ್ರೆಂಡ್ಸ್, ಇದೆ ಅವ್ರ ಮನೆ, ಪೂರ್ತಿ ಇರೋರು ನಮ್ಮ ಚಿಕ್ಕಮ್ಮವ್ರ ಮನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.